ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಲೇ ನನಗೂ ಓದ್ಗುವೆ ಆಗ್ಬರಕ್ಕಿಲ್ಲ ಅಂತ ನಿಂಗೆ ಗೊತ್ತಿಲ್ವೇನಲ್ಲ? ಯಾಕೆ ಬರೋಕ್ಕಿಲ್ಲ? ಅಲ್ಲ, ಚಿಕ್ಕ ವಯಸ್ಸಾಗ ಏನೋ ಕಾರಣ ಇದ್ದಿರ್ಬೋದು, ಇನ್ನೂ ಓದೋದು ಒಂದು ಜಿಗ್ಲು ಬೀಳ್ತಿಲ್ಲ ಯಾಕೆ? ಏನೋ ಕಾರಣ ಐತೆ, ಏನಣ್ಣ? ಸರಿ ಬಿಡೋಣ, ಏನೇ ಕಾರಣ ಇದ್ರು ನಿಂಗೂ ಅದಕ್ಕೆ ಬಿಟ್ಟಿದ್ದು. ಈಗ ಊಟ ಮಾಡು. ಅಯ್ಯೋ ಅಣ್ಣ, ಗೊತ್ತಿಲ್ಲದೆ ಕೇಳ್ಬಿಟ್ಟೆ, ಊಟ ಮಾಡು. ಮಾಡೋಣ. ಲೇ ದೇವ ನಿಲ್ಸ್ಲ, ಶಿವಯ್ಯ ಅವನ ಅವಂತ ನಾವು ಕೇಳಲ್ಲ. ಸರಿ ಅಣ್ಣ. ಶಿವಯ್ಯ ನಮಸ್ಕಾರ. ಶ್ರೀಧರನ್ ನೋಡಿದ್ರ ನೀವು? ಶ್ರೀಧರಣ್ಣ ನೋಡಿಲ್ಲ ಅಣ್ಣ, ನಮ್ಮ ಕರೀನ್ ಕೇಳಿ ನೋಡಿ. ಕರಿಯಣ್ಣ ಎಲ್ಲಿ ಸಿಗ್ತಾರೆ? ಈ ಸರ್ಕಲ್ ಸಿಗ್ತಾರಣ್ಣ. ಹೌದಾ? ಸರಿ ಅಣ್ಣ. ಇದೇ ಸರ್ಕಲ್ಲೇ ಹೇಳಿದ್ದು, ಇಲ್ಲಿ ವಿಚಾರಿಸಿದ್ರೆ ಎಲ್ಲ ಗೊತ್ತಾಗುತ್ತೆ. ನಮಸ್ಕಾರ ಸಗಣ. ನಮಸ್ಕಾರ ಕಲ್ಲ. ಶ್ರೀಧರನ್ ನೋಡಿದ್ರ? ಇಲ್ಲ ಅಣ್ಣ, ಅವಾಗ ಊರ್ ಕಡೆ ಬಂದಾಗ ಮಾತಾಡ್ಕೊಂಡು ಹೋಯ್ತಾ ಇದ್ದ, ಅಷ್ಟೇ ಪರಿಚಯ ಅಲ್ಲ ಅಣ್ಣ. ಈಗ ಸದ್ಯಕ್ಕೆ ಇಲ್ಲೆಲ್ಲೂ ಶ್ರೀಧರ ಕಂಡಂಗೆ ಆಯ್ತಾ? ಇಲ್ಲ ಅಣ್ಣ, ನೋಡಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಏನಾದರೂ ನಿಮ್ಮ ಕಣ್ಣಿಗೆ ಶ್ರೀಧರ ಬಿದ್ದರೆ ದಯವಿಟ್ಟು ನಂಗೆ ವಿಚಾರ ಮುಟ್ಟಿಸಿ. ಆಯ್ತು ಆಯ್ತು. ಅಶೋಕಣ ಬನ್ನಿ ಹೋಗೋಣ. ಅಶೋಕಣ್ಣ, ಶ್ರೀಧರನ್ ಬಗ್ಗೆ ಯಾರನ್ನು ಕೇಳಿದ್ರು ನಂಗೆ ಗೊತ್ತಿಲ್ಲ ಅಂತ ಅಂತಾರೆ. ಸರಿಯಾಗಿ ಪ್ಲಾನ್ ಮಾಡೋರ್ದವನೇ ಬಡ್ಡಿ ಮಗ. ಅಶೋಕಣ್ಣ, ನೀ ಏನು ಚಿಂತೆ ಮಾಡಬೇಡ, ಬಡ್ಡಿ ಅದ ಎಲ್ಲೋದ್ರೂ ಒಂದಲ್ಲ ಒಂದಿನ ಸಿಕ್ಕೇ ಸಿಗ್ಬೇಕು. ನಮಗೆ ಸಿಕ್ಕೇ ಸಿಗ್ತಾನೆ. ಈ ಕಾಫಿ ಕೊಡೋ ನೆಪದಲ್ಲಾರು ಹೆಂಗಾರ ಮಾಡಿ ಸಾಹೇಬ್ರು ಹೇಳಿರೋ ವಿಷಯನ ಜಾನಕಿ ತವ ಮಾತಾಡ್ಬಿಡ್ಬೇಕು. ಶಾರದಕ್ಕ, ಜಾನಕಿ ಕಾಫಿ ತಗೊಳಮ್ಮ. ಅಯ್ಯೋ ಶಾರದಕ್ಕ, ನೀವು ಯಾಕೆ ತರಕ್ಕೆ ಹೋದ್ರಿ? ಪರವಾಗಿಲ್ಲ ತಗೊಳಮ್ಮ. ಅಂದಾಗೆ ರಾಮ ಎಲ್ಲಿ ಊಟಕ್ಕೆ ಬರ್ನಿಲ್ವಲ್ಲ? ನನ್ನಿಂದ ತಪ್ಪಿಸ್ಕೊಂಡು ಓಡಾಡೋ ಪ್ಲ್ಯಾನ್ ಶಾರದಕ್ಕ. ಇನ್ನು 8 ದಿವಸ ಅಂತ ತಪ್ಪಿಸ್ಕೊಂಡು ಓಡಾಡ್ತಾನೆ ಅವನು. ಅವನು ಹಿಡಿದು ಕಟ್ಟಾಕು. ಹ್ಞೂ ಶಾರದಕ್ಕ, ನಾನು ಅದೇ ಸಮಯ ಕಾಯ್ತಾ ಇದ್ದೀನಿ. ಇನ್ನು 8 ದಿವಸ ಅಂತ ಕಾಯೋದು ಜಾನಕಿ? ನೀನೇ ಏನಾನ ಮಾಡಬೇಕು. ಸಾಹೇಬ್ರು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾವ್ರೆ. ಹ್ಞೂ ಶಾರದಕ್ಕ, ಆದಷ್ಟು ಬೇಗ ಅವ್ರಿಗೆ ಕಲ್ಸೋದಕ್ಕೆ ಶುರು ಮಾಡ್ತೀನಿ. ಕಲ್ಸೋದಾ? ಹ್ಞೂ, ಅದೇ ಅಲ್ವಾ ನೀವು ಕೇಳ್ತಿರೋದು. ಅದುವೇ ಹೌದು, ಆದರೆ ಏನು ಶಾರದಕ್ಕ? ಈ ದೊಡ್ಡ ಮನೆಗೆ ಒಂದು ಕೂಸು ಓಡಾಡಬೇಕು ಅನ್ನೋ ಆಸೆ ಸಾಹೇಬ್ರಿಗೆ ಮಾತ್ರ ಅಲ್ಲ, ನನಗೂ ಆಸೆ ಕಣವ. ಹ್ಞೂ ಮಾವ, ನಾನು ಯಾವಾಗಲೂ ರೆಡಿನೇ ಇದ್ದೀನಿ. ನನಗೂ ಇಷ್ಟನೇ, ಆದರೆ ಇವ್ರು ಒಪ್ಪಬೇಕಲ್ಲ. ಜಾನಕಿ ಜಾನಕಿ, ಹಾಂ ಶಾರದಕ್ಕ. ಬಿಸಿ ಆರೋದ್ರೆ ಸಂದಾಕಿರಲ್ಲ, ಅರ್ಥ ಆಯ್ತಾ?
ಅಯ್ಯಪ್ಪ ಲವ್ ಮಂಜಾ ಅದೇನಾಗ ಅಡುಗೆ ಮಾಡಿದಿಲ್ಲ ಹಿಂಗೆ ತೆಗ್ ಬತ್ತೈತೆ. ಹಾಂ ನಾನೇನು ಯಾಕಷ್ಟು ಹಾಕ್ನಿಲ್ಲ, ನಿನ್ನ ಅದಕ್ಕೆ ನೆನೆಸ್ಕೊತಿರ್ಬೋದು. ಹಾಂ ಹೇಯ್ ಮೂಕಲ್ಲ ಇದ್ರೂ ಇರ್ಬೈದು. ನನಗೆ ಹೆಂಗಾರ ಮಾಡಿ ಇದ್ದೇ ಕಲಿಸ್ಬೇಕು ಅಂತ ಯೋಚನೆ ಮಾಡ್ತಾವ್ರೋ ಏನೋ. ಇರ್ಬೋದು ನಾ ಇವತ್ತು ಕಮ್ಮಿ ಮಾಡ್ದಂಗೆ. ಯಾಕ್ಲಾ ಅಲ್ಲಿ ನೋಡಲ್ಲಿ ರಮಣ ನಿಂಗೆ 100 ವರ್ಷ ಆಯ್ಸು. ನೀನ್ ತ್ವಾಟದಾಗ ಇರ್ತೀಯೋ ಇಲ್ವೋ ಅಂತ ನಾವ್ ನಿನ್ ಬಗ್ಗೆನೆ ಮಾತಾಡ್ಕೊಂಡ್ ಬರ್ತಿದ್ದೋ. ಓಹೋ ಲ ಮಂಜಾ ನೋಡ್ದೇನ್ಲ ನನ್ನ ನೆನೆಸ್ಕೊತಾ ಇದ್ದಿದ್ದು ಇವ್ರಂತೆ. ಹಾಂ ಅದು ಸರಿ, ನೀವು ಯಾಕಲ್ಲ ತೋಟಕ್ಕೆ ಬಂದಿದ್ದು? ನಮ್ ತೋಟಕ್ ಬರೋಕೆ ಕಾರಣ ಹೆಂಗ್ ಬೇಕು? ಏನೋ ನಿಮ್ಮ ತೋಟನಾ? ಹೂ ಮತ್ತೆ ನಾವ್ ಒಬ್ರಿಗೊಬ್ರು ನೆಂಟ್ರು ಅಲ್ವೇ ರಾಮಣ್ಣ? ಹಾಂ ಹಾಂ ಹ್ಞೂ ಹಾಂ ಆದ್ರೂ ನೆಂಟ್ರಿಗೆ ತ್ವಾಟದಾಗೇನು ದಬ್ಬಾಕ ಕೆಲಸ ಅಂತ ಹಂಗಂತ ಮಂಜ ಕೇಳ್ತಾವನೆ. ಹಾಂ ಅಲ್ವಲ್ಲ ಮಂಜ? ಇವತ್ತೇನ್ ದಬಾಕಲ್ಲ, ನಾಳೆ ರಜಾ ಅಲ್ವೇ, ನಾಳೆನೇ ದಬಾಕ್ತೀವಿ. ನಾಳೆ ರಜೆನಾ? ಹ್ಞೂ ಅದಕ್ಕೆ ನಮ್ಗಿರೋ ಬರೋ ಡೌಟ್ನೆಲ್ಲ ಅದಕ್ಕೆ ತಗೋ ಕ್ಲಿಯರ್ ಮಾಡ್ಕೊಳ್ಳೋಕೆ ನಾಳೆ ನಾವು ದೊಡ್ಡ ಮನೆಗೆ ಬರ್ತಾವಿ. ಹಾಂ ವಾಕ್ಯ ಹಾಂ ಏನ ದೊಡ್ಡ ಮನೆಗೆ ಬರ್ತಾ ಇದ್ದೀರಾ? ಏಯ್ ಬೇಡ ಬೇಡ ರಮಣ, ನಾವೇನಾದ್ರು ಕಳ್ತನ ಮಾಡ್ಲಿಕ್ಕೆ ಬರ್ತಿದೀವಿ ಅಂತ ದಿಗ್ಲು ಬೀಳ್ತಿದ್ದೀರ ರಮಣ. ಇಲ್ಲ ನೋಡ್ರಲ್ಲ, ನೀವು ಓದ ಐಸನ್ನೆಲ್ಲ ಸ್ಕೂಲಾಗಿ ಮಾಡಿಕೊಳ್ಳಿ, ಮನೆಗೆ ಬೇಕಾದ್ರೆ ಆಟ ಆಡೋಕೆ ಬನ್ನಿ. ಅರ್ಥ ಆಯ್ತು. ಏನ್ ಅರ್ಥ ಆಯ್ತು ನಿಂಗೆ? ನಮ್ಗೋಸಿ ಬೊಗ್ಲು ಅದೇನಂತ ವಸಿ ಹೇಳು ಮಂಜಣ್ಣ. ಅದೇನಿಲ್ಲ ಕಲ್ಲ ಬಲ್ಲು. ಆ ಏನು? ಲೇ ಅದು ಏನಿಲ್ಲಕ್ಕಲ್ಲ, ಬೇಕಾದ್ರೆ ಹೊಲತಕ್ಕೆ ಬನ್ನಿ, ಮರ್ಕೋತಿ ಆಡಮ್ಮ, ತೋಟಕ್ಕೆ ಬನ್ನಿ, ಎಳ್ನೀರು ಕುಡ್ಕೋಬೋಗಿ. ಹೆಂಗಿದ್ರು ಈ ಹೊಲ ತೋಟ ಎಲ್ಲ ನಿಮ್ಮದೇ ಅಲ್ವಾ? ಬಾವಿ ತಕ್ಕೊ ಬನ್ನಿ, ಈಜಾಡಮ್ಮ. ಆದರೆ ಮಂತಕ್ಕೆಲ್ಲ ಬರಬೇಡಿ ಕಂಡ್ರಲ್ಲ. ಇಲ್ಲ ನಾವು ಓದೋದು ಸ್ಯಾನೆ ಮುಖ್ಯ, ನಾವು ಕಲಿಬೇಕು. ಹೌದೌದು, ನಾವು ನಾಳೆ ಬಂದೇ ಬರ್ತೀವಿ. ನೋಡ್ರಲ್ಲ ಲೇ ಬ್ಯಾಡಿ ಕಂಡ್ರಲ್ಲ, ಬರಬೇಡಿ ಕಂಡ್ರು. ಅಣ್ಣ ಲೈ ಅಯ್ಯ ಬಡ್ಡಿ ಐದ್ನೆ ನಗ್ತೀಯಾ? ಮೇಡಮು ಹೆಂಗಾರ ಮಾಡಿ ನಂಗೆ ಕಲಿಸ್ಬೇಕು ಅಂತ ಕಾಯ್ಕೊಂಡು ಕುಂತವ್ರೆ. ಈಗ ಇವ್ರೇನಾರು ಮನೆ ತಕ್ಕ ಬಂದರೆ ಇವ್ರ ಜೊತೆಗೆ ನನ್ನೂ ಕೂರಿಸಿ ಕಲಿಸ್ಬಿಡ್ತಾರೆ ಅಷ್ಟೇ. ಏನೆಲ್ಲ ಮಾಡೋದು ಇವಾಗ? ಅಣ್ಣ ಹಿಂಗೆ ಮಾಡು, ಹೆಂಗೆ ಕೂತ್ಕೊಂಡು ಕಲಿತ್ಬಿಡು. ಹಾಳಾದವನ ಏನು ಮಾಡ್ದು ಇವಾಗ? ಅಮ್ಮವ್ರೆ ಬನ್ನಿ. ಹೇಗಿದ್ದಾಳೆ ಮುತ್ಕಿ? ಇಲ್ಲಿ ಮಾತಾಡೋದು ಬೇಡ, ಯಾರಾದ್ರೂ ನೋಡಿದ್ರೆ ಕಷ್ಟ ಆಗುತ್ತೆ. ಬನ್ನಿ ಒಳಗೆ. ಈಗ 3-4 ದಿನದಿಂದ ಮುತ್ಕಿಗೆ ಹುಷಾರಿಲ್ಲ, ಏನೂ ತಿಂತಿಲ್ಲ, ಗಲಾಟೆನೂ ಮಾಡ್ತಿಲ್ಲ. ಯಾಕೋ ತಡೆಯಲ್ಲ ಅನ್ಸುತ್ತೆ ಅಮ್ಮವ್ರೆ. ಏಯ್, ಆ ಮುದುಕಿ ಹುಷಾರಿಲ್ಲ, ಎಷ್ಟು ಬೇಕಾದರೂ ನರಳಿ, ಆದರೆ ಅವಳು ಮಾತ್ರ ಸಾಯಬಾರ್ದು. ಆ ಮುದುಕಿಯಿಂದ ಆಗಬೇಕಾಗಿರೋ ಕೆಲಸ ತುಂಬಾ ಇದೆ. ನಡಿ.
ನನ್ನ ಮಗು ನನ್ನ ಮಗು ಕೊಡೆ ನನ್ನ ಮಗು ಕೊಡೆ ನನ್ನ ಮಗು ನನ್ನ ಮಗು ನನ್ನ ಮಗು ಕೊಡೆ ನನ್ನ ಮಗು ಕೊಡೆ ನನ್ನ ಮಗು ಬಿಸಾಡ್ಬೇಡ ಚಂಡಾಳಿ ರಾಮು 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 ನನ್ನ ಮಗುನ ಬಿಸಾಕ್ತೇನೆ ನಿನ್ನ ನಾನು ಸಾಯಿಸ್ತೀನಿ ನಿನ್ನ ಸುಮ್ಮನೆ ಬಿಡಲ್ಲ ಕಣೆ ನಿನ್ನ ನಾನು ಸಾಯಿಸ್ತೀನಿ ನನ್ನ ಎದುರಿಗೆ ಈ ರೀತಿ ಮಾತಾಡಬೇಡ ನೀನು ನನ್ನ ಮನೆ ನೆಮ್ಮದಿ ಹಾಳಾಗೋದಕ್ಕೆ ಮೊದಲನೇ ಕಾರಣನೇ ನೀನು ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಸವಿತಾ ಅಲ್ಲ ಅಮ್ಮ ಅವರೇ ನಾನಿದ್ದಾಗ ಏನು ಮಾತಾಡಲ್ಲ ನಿಮ್ಮ ನೋಡಿದ್ರೆ ಈಗ ಕೂಗಾಡ್ತಾಳಲ್ಲ. ಇಷ್ಟಕ್ಕೆ ಹೀಗಂದ್ರೆ ಹೇಗೆ ಮುಂದೆ ಇನ್ನೂ ತುಂಬಾ ಇದೆ ನೋಡಿ ಸವಿತಾ ಈ ರೀತಿ ಕೂಗಾಡ್ದಾಗೆಲ್ಲ ಇಂಜೆಕ್ಷನ್ ಕೊಡ್ತಾನೆ ಇರು. ಅವತ್ತು ಅಮ್ಮ ಅವರೇ ಅದೇ ಸಂಕ್ರಾಂತಿ ಹಬ್ಬದ ದಿನ ರಾಮ ರಾಮ ಅಂತ ಕೂಗಾಡ್ತಿದ್ಲು. ಅವತ್ತು ಇಂಜೆಕ್ಷನ್ ಕೊಟ್ಟೆ ಮಲಗಿಸಿದ್ದು. ಏನು ರಾಮ ರಾಮ ಅಂತಿದ್ಲ? ಹ್ಞೂ ಅಮ್ಮ ಅವರೇ. ಹೋಗೋ ಕಾಲದಲ್ಲಿ ಹೀಗೆ ಶಿವ ರಾಮ ಕೃಷ್ಣ ಅಂತ ಕನ್ವರ್ಸ್ತಿರ್ತಾರೆ. ತಗೋ ಏನೇ ವಿಷಯ ಇದ್ರೂ ನನಗೆ ಕಾಲ್ ಮಾಡು. ಸರಿ ಅಮ್ಮ. ಪೈಲ್ವಾನ್ರೆ ಬನ್ನಿ 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 ಬನ್ನಿ. ಅಪ್ಪಯ್ಯ. ಕೆಲಸ ಎಲ್ಲ ಮುಗೀತಾ? ಹ್ಞೂ ಅಪ್ಪಯ್ಯ. ನಿಮ್ಮದು? ಈಗ ತಾನೇ ಮುಗಿಸ್ ಬಂದೇಕಲ್ಲ. ಅಪ್ಪಯ್ಯ ಮಕ ನೋಡಿದ್ರೆ ಸ್ಯಾನೆ ಆಯಾಸ ಆಗಿರಂಗೈತೆ. ಓ ಹೊಸಿ ಆಯಾಸ ಆಗೈತೆ. ಒಟ್ಟೊಟ್ಟಿಗೆ 4-5 ಮೀಟಿಂಗು, 2-3 ಸ್ಕೂಲ್ ಭೇಟಿ, ಒಂದಿಷ್ಟು ಓಡಾಟ. ಅಪ್ಪಯ್ಯ ಕಾಲು ಚಾಚಿ. ಯಾಕಲ? ಚಾಚಿ ಹೇಳ್ತೀನಿ. ಏನು? ಆಹಾ ಮಾಂತ್ರಿಕ ಕಲ್ಲ ನೀನು. ಕೈಯಾಗ ಅದೇನೆಲ್ಲ ಮಡಿಕೊಂಡಿದೀಯಾ? ಈಟೊಂದು ಹಿತವಾಗೈತೆ. ಏನಿಲ್ಲ ಅಪ್ಪಯ್ಯ, ಬರೀ ಪಿರುತಿ ಅಷ್ಟೇಯ. ಬೆಳಿಗ್ಗೆ ಹೇಳಿದ್ನಲ್ಲ, ಅದ್ರ ಬಗ್ಗೆ ಏನು ಯೋಚನೆ ಮಾಡಿದೆ? ಅಪ್ಪಯ್ಯ ಈಟ್ ಬಿರ್ನ ಯೋಚನೆ ಮಾಡು ಅಂದ್ರೆ? ಸರಿ ಸರಿ, ಸಮಯ ತಕ್ಕ ಆಗಕ್ಕಿಲ್ಲ ಅಂತ ಮಾತ್ರ ಹೇಳ್ಬೇಡ ಆಟೆ. ಹಾಂ ಸರಿ. ಅಶೋಕ. ಅಪ್ಪಯ್ಯ ಯಾಕಲ ಒಂಥರ ಇದೆಯಾ? ಏನತ್ಲ? ಏನಿಲ್ಲ ಅಪ್ಪಯ್ಯ. ಮುಖ ನೋಡು ಹೆಂಗೆ ಬಾಡೋಗದೆ. ಅಲ್ಲೆಲ್ಲ ರಾಮ? ಹ್ಞೂ ಲೇ ಅಶೋಕ, ಯಾಕ್ಲ ಏನಾಯ್ತಲ್ಲ? ಏನಿಲ್ಲ ಅಣ್ಣ, ನೋಡಿ ನಾ ಸರಿಯಾಗಿ ಇವನಿ, ಏನೂ ಆಗಿಲ್ಲ. ಸರಿ ಸರಿ, ನಾನು ಬೆಳಿಗ್ಗೆ ಹೇಳಿದ್ನಲ್ಲ, ಅದ್ರ ಬಗ್ಗೆ ಏನು ಯೋಚನೆ ಮಾಡಿದೆ? ಏನು ಅಶೋಕಂಗೂ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೇಳಿದ್ರ?
ಹ್ಞೂ ನಿಂಗೆ ಯಾಕಲ್ಲ ಗಾಬರಿ? ಅಲ್ಲ ಅವನು ಯಾಕೆ ಅಂತ. ಇದೇನಿಲ್ಲ ಹಿಂಗೆ ಕೇಳ್ತಾ ಇದೀಯಾ? ನೀನು ಹುಡುಗಾಟಕ್ಕೆ ಮಿತಿನೇ ಇಲ್ಲ ನೋಡ್ಲಾ. ಅಶೋಕ ಹೇಳ, ಏನು ಯೋಚನೆ ಮಾಡಿದೆ? ಹಾಂ ಅಪ್ಪಯ್ಯ, ನವನೀತ್ ಹತ್ರ ಮಾತಾಡಿದ್ದೀನಿ. ಸರಿ. ಅಲ್ಲ ಅಶೋಕ ಯಾಕೆ ಅಂತ. ಸುಮ್ಕಿಲ್ಲ, ಬನ್ನಿ ಇವತ್ತೆಲ್ಲರೂ ಒಟ್ಟಿಗೆ ಊಟ ಮಾಡಮ್ಮ. ಬನ್ನಿ ಬನ್ನಿ. ಚಂದ್ರಿ, ನಂದಿತನ ಊಟ ಕಡಿಮ. ಓ ಕರೆಯೋದು ಅಲ್ಲೇ ನಿಂತ್ಕೊಂಡಿದ್ಯಲ್ಲ ಇನ್ನ. ಸರಿ ಸಾಹೇಬ್ರ. ಹಾಂ ಅಯ್ಯೋ, ಈಗ ಏನಪ್ಪ ಮಾಡೋದು? ಸಾಹೇಬ್ರು ತವ ಅಕ್ಕವ್ರು ಇಲ್ಲ ಅಂತಂದ್ರೆ ಎಲ್ಲಿ ಹೋಗೋರು ಅಂತ ಕೇಳ್ತಾರೆ. ಬೇರೆ ಏನಾನ ಹೇಳಿ ಸಂಭಾಳಿಸೋಣ ಅಂದ್ರೆ ಅಕ್ಕ ಬಂದ್ಮ್ಯಾಕೆ ನನಗೆ ಸರಿಯಾಗಿ ಬಾರಿಸ್ಬಿಡ್ತಾರೆ. ಛ, ಎಂತ ಇಕ್ಕಟ್ನಾಗ ಸಿಕ್ಕಾಕೊಂಡಿದ್ದೀನಿ ನಾನು. ಯಾವ್ರೆ ಏನು ಮಾಡೋದಪ್ಪ ಇವಾಗ? ಹಾಂ, ಅಕ್ಕವ್ರಿಗೆ ಒಂದು ಫೋನ್ ಮಾಡಿ ಕೇಳಮ್ಮ. ಹಲೋ ಹಲೋ ಅಕ್ಕ, ನಾನು ಚಂದ್ರಿ. ನೀನ್ ಯಾಕೆ ಫೋನ್ ಮಾಡಿದೆ? ಅದು ಸಾಹೇಬ್ರು ನಿಮ್ಮನ್ನ ಊಟಕ್ಕೆ ಕರ್ಕಮ್ಮ ಅಂತಂದ್ರು. ನನಗೆ ಏನು ಮಾಡೋದು ಅಂತ ಗೊತ್ತಾಗದೆ ನಿಮ್ಮ ರೂಮ್ನಾಗ ಬಂದು ಪೆದ್ದಿಯಾಗಿ ನಿಂತಿವ್ನಿ ಅಕ್ಕ. ಒಳ್ಳೇದಾಯ್ತು, ನೀನು ಪೆದ್ದಿ ಥರ ನನ್ನ ರೂಮಲ್ಲೇ ಇರು. ಮಾವಂಗೆ ಬೇರೇನು ಹೇಳೋದಕ್ಕೆ ಹೋಗ್ಬೇಡ. ನಾನು ಬಂದ್ಮೇಲೆ ಎಲ್ಲ ಮ್ಯಾನೇಜ್ ಮಾಡ್ತೀನಿ. ಅಯ್ಯೋ ಅಕ್ಕ, ನಾನು ಅವ್ರಿಗೆ ಇವಾಗ ಏನಂತ ಹೇಳಲಿ? 5 ನಿಮಿಷ ಕಣೆ, ಬರ್ತಿದ್ದೀನಿ. ಅಲ್ಲ ಅಕ್ಕ, ಅದು ಬಾಯಿ ಮುಚ್ಕೊಂಡಿಡೆ. ಅಕ್ಕ, ಅಲೋ ಶಾರದಕ್ಕ, ಬನ್ನಿ ಇವತ್ತೆಲ್ಲರೂ ಒಟ್ಟಿಗೆ ಊಟ ಮಾಡುವ. ಏನಪ್ಪಯ್ಯ? ಏನಪ್ಪ? ಅಲ್ಲ ಶಾರದವಂತವ ಏನೋ ಕೇಳ್ತಿದ್ರಲ್ಲ. ಯಾವಾಗ? ನಾನೇನು ಕೇಳಲೇ ಇಲ್ವಲ್ಲ. ಇವಾಗ ತಾನೇ ಏನೋ ಅಂದ್ರಲ್ಲ ನಮ್ಮರೆ. ಅಪ್ಪಯ್ಯ ಏನೋ ಹೇಳ್ತಿದ್ರಲ್ವಾ, ಅದನ್ನ ನೀವು ನೋಡಿದ್ರಿ ತಾನೇ? ನಾನು ನೋಡಲಿಲ್ಲ ರಾಮೋರೆ. ಈಗ ತಾನೇ. ನೀನು ಬೇರೆ. ಶಾರದಕ್ಕ, ನಂದಿತ ಇನ್ನು ಬಂದೇ ಇಲ್ವಲ್ಲ, ಬಸ್ ಹೋಗಿ ನೋಡಿ. ಅಪ್ಪಯ್ಯ, ಅವಳಿಗೆ ಯಾಕೆ ಕಾಯ್ಕೊಂಡು? ಬನ್ನಿ ನಾವು ಶುರು ಮಾಡಮ್ಮ. ಏಯ್, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಮ್ಮ ಅಂತ ಹೇಳಿಲ್ಲ. ಶಾರದಕ್ಕ, ನೀವು ಹೋಗಿ ನೋಡಿ. ಆಯಿತು ಸಾಹೇಬ್ರೆ.